ನೀವೇನಾದ್ರೂ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀರಾ ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ಕ್ರೆಡಿಟ್ ಕಾರ್ಡ್ ಕಂಪನೀಸ್ಗೆ ರೆವೆನ್ಯೂ ಎಲ್ಲಿಂದ ಜನರೇಟ್ ಆಗುತ್ತೆ? ಫಸ್ಟ್ ಒಂದು ಲೇಟ್ ಫೀಸ್. ನೀವೇನಾದ್ರೂ ಕ್ರೆಡಿಟ್ ಕಾರ್ಡ್ ಬಿಲ್ ನ ಡ್ಯೂ ಡೇಟ್ ಒಳಗೆ ಪೇ ಮಾಡಿಲ್ಲ ಅಂದ್ರೆ ಅವ್ರು ನಿಮಗೆ ಫೈನ್ ಹಾಕ್ತಾರೆ. ಅದು 25% ಗಿಂತ ಜಾಸ್ತಿನೇ ಇರುತ್ತೆ. ಅಂದ್ರೆ 10,000 ಯಾವ್ದಾದ್ರು ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ 12,500 ವರೆಗೂ ನೀವು ಪೇ ಮಾಡಬೇಕಾಗುತ್ತೆ. ಎರಡನೇದು ಇಂಟ್ರೆಸ್ಟ್ ಚಾರ್ಜಸ್. ಇವಾಗ ನೀವು ಪರ್ಚೇಸ್ ಮಾಡೋ ಎಲ್ಲಾ ಪ್ರಾಡಕ್ಟ್ಸ್ಗೂ ನೋ ಕಾಸ್ಟ್ EMI ಇರಲ್ಲ. ನೀವೇನಾದ್ರೂ ಇಂಟ್ರೆಸ್ಟ್ ಪೇ ಮಾಡಿ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಖಂಡಿತ ಅದಕ್ಕೆ 15% ಇಂಟ್ರೆಸ್ಟ್ ಇರುತ್ತೆ. ಅಂದ್ರೆ 10,000 rupees ಪ್ರಾಡಕ್ಟ್ ಗೆ ನೀವು 11,500 ವರೆಗೂ ಪೇ ಮಾಡಬೇಕಾಗುತ್ತೆ. ಮೂರನೇದು ಆನ್ಯುವಲ್ ಫೀಸ್. ಕ್ರೆಡಿಟ್ ಕಾರ್ಡ್ ಆಫರ್ ಮಾಡಬೇಕಾದ್ರೆ ಎಲ್ಲರೂ ಹೇಳ್ತಾರೆ ಆನ್ಯುವಲ್ ಫೀಸ್ ಇರಲ್ಲ ಸರ್ ಅಂತ. ಬಟ್ 1 year ಆದ್ಮೇಲೆ ಕ್ರೆಡಿಟ್ ಕಾರ್ಡ್ ಇಂದ ಅಮೌಂಟ್ ಡಿಡಕ್ಟ್ ಆದಾಗಲೇ ಗೊತ್ತಾಗೋದು ಆನ್ಯುವಲ್ ಫೀಸ್ ಇದೆ ಅಂತ. ಬಟ್ ಅವಾಗ ನೀವು ಯಾರನ್ನೂ ಕೇಳೋಕ್ಕಾಗಲ್ಲ. ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿಲ್ಲ ಅಂದ್ರೂ 500 ಇಂದ 1000 ವರೆಗೂ ಆನ್ಯುವಲ್ ಫೀಸ್ ನ ಪೇ ಮಾಡಬೇಕಾಗುತ್ತೆ. ನಾಲ್ಕನೇದು ಸ್ವೈಪಿಂಗ್ ಕಾರ್ಡ್. ನೀವು ಯಾವ್ದಾದ್ರು ಒಂದು ಶಾಪ್ಗೆ ಹೋಗಿ ಬಿಲ್ ಪೇ ಮಾಡಬೇಕಾದ್ರೆ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿದ್ರೆ ಆ ಶಾಪ್ ಓನರ್ 2.5% ಅಮೌಂಟ್ ನ ಕ್ರೆಡಿಟ್ ಕಾರ್ಡ್ ಕಂಪನಿಗೆ ಕೊಡಬೇಕಾಗುತ್ತೆ. ಸ್ವೈಪ್ ಮಾಡೋರ್ದು ಏನು ಕಟ್ಟಾಗಲ್ಲ, ಆದ್ರೆ ಸ್ವೈಪ್ ಮಾಡಿಸ್ಕೊಂಡವ್ರದ್ದು 2.5% ಡಿಡಕ್ಟ್ ಆಗುತ್ತೆ. ಅಂದ್ರೆ ನೀವು ಇವಾಗ ಏನಾದ್ರು ಪರ್ಚೇಸ್ ಮಾಡಿ 10,000 rupees ಪೇ ಮಾಡಿದ್ರೆ ಅಂಗಡಿ